ಇಂದು ಒಳ್ಳೆಯ ಮಾತುಗಳು ಮತ್ತು ಒಳ್ಳೆ ಕ್ರಿಯೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ನಿಮಗೆ ತಿಳಿದಿರುವಂತೆ ಇತ್ತೀಚೆಗೆ ಘೋರ ಮತ್ತು ಊಹಿಸಲು ಅಸಾಧ್ಯವಾದ ಅಪರಾಧಗಳ ಬಗ್ಗೆ ಅನೇಕ ಸುದ್ದಿ ವರದಿಗಳಿವೆ. ಜನರು ತಮ್ಮ ಹತ್ತಿರದ ಕುಟುಂಬ ಸದಸ್ಯರು ಮತ್ತು ಅವರಿಗೆ ಹತ್ತಿರವಿರುವ ಸಂಬಂಧಿಕರ ಮೇಲೂ ಬೆದರಿಕೆ ಹಾಕುತ್ತಾರೆ ಮತ್ತು ಕೊಲೆ ಮಾಡುತ್ತಾರೆ. ಅಲ್ಲದೆ ದಶಕಗಳಿಂದ ಪರಿಚಿತರಾಗಿದ್ದ ತನ್ನ ನೆರೆಹೊರೆಯವರನ್ನು ವಿಷ ಹಾಕಿ ಕೊಲೆ ಮಾಡಿದ ವೃದ್ಧೆಯ ಬಗ್ಗೆಯೂ ಸುದ್ದಿ ಇತ್ತು. ಈ ರೀತಿಯ ಸುದ್ದಿಗಳನ್ನು ನೋಡುವಾಗಲೆಲ್ಲ ನನಗೆ ಹೀಗೆ ಅನಿಸುತ್ತದೆ, ನಿಜಕ್ಕೂ ಈ ಲೋಕವು ಬಹಳ ಭಯಾನಕ ಸ್ಥಳವಾಗಿದೆ. ಅಲ್ಲದೆ ಹಗಲು ಹೊತ್ತು ಸುರಂಗ ಮಾರ್ಗದಲ್ಲಿ ಒಬ್ಬರು ಕೊಲೆಯಾದ ಸುದ್ದಿಯೂ ಇತ್ತು. ಈ ರೀತಿಯ ಸುದ್ದಿಗಳನ್ನು ನೋಡಿದಾಗಲೆಲ್ಲ ದೇವರ ಒಳ್ಳೆಯ ಬೋಧನೆಗಳನ್ನು ಜನರಿಗೆ ಇನ್ನಷ್ಟು ತಿಳಿಸಬೇಕೆಂದು ನಾನು ಯೋಚಿಸದೇ ಇರಲಾರೆ. ನೀವು ಹಾಗೆ ಯೋಚಿಸುವುದಿಲ್ಲವೇ? ಯೌವನಸ್ಥರು, ಪುರುಷ ವಯಸ್ಕರು, ಸ್ತ್ರೀ ವಯಸ್ಕರು ಮತ್ತು ವೃದ್ಧರು ಎಂಬ ಭೇದವಿಲ್ಲದೆ ಎಲ್ಲರೂ ಹೀಗೆ ಯೋಚಿಸುತ್ತಾರೆ. ಇತ್ತೀಚೆಗೆ ಈ ಮಾನವ ಸಮಾಜ ಹೀಗಿರಬಾರದು ಎಂದು ನಾನು ಯೋಚಿಸಲು ಪ್ರಾರಂಭಿಸಿದ್ದೇನೆ. ದೇವರು ದಯಪಾಲಿಸಿದ ಮನಸ್ಸಾಕ್ಷಿಯೊಂದಿಗೆ ಈ ಭೂಮಿಯ ಮೇಲಾದರೂ ಜನರು ಸರಿಯಾಗಿ ಜೀವಿಸುವಂತೆ ನಾವು ಮುನ್ನಡೆಸಬೇಕು. ಆದ್ದರಿಂದ ನಾವು ಚೀಯೋನಿನಲ್ಲಿ ಇನ್ನಷ್ಟು ಒಳ್ಳೆಯ ಮಾತುಗಳು, ಒಳ್ಳೆ ಕ್ರಿಯೆಗಳು ಮತ್ತು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹೊಂದಬೇಕು. ಇವುಗಳೊಂದಿಗೆ ಸಮುದ್ರದ 3ರಷ್ಟಿರುವ ಉಪ್ಪಿನಂತೆ ನಾವು ಪರಲೋಕ ತಂದೆ ಮತ್ತು ತಾಯಿಯಿಂದ ಕಲಿತಿರುವುದರ ಮೂಲಕ ಲೋಕವನ್ನು ಶುದ್ಧೀಕರಿಸುವ ಪಾತ್ರವನ್ನು ನಿರ್ವಹಿಸಬೇಕು. ಟನ್ಗಟ್ಟಲೆ ಕಲುಷಿತ ನೀರು ಸಮುದ್ರಕ್ಕೆ ಹರಿಯುತ್ತಿದ್ದರೂ ಸಮುದ್ರವು ಕೊಳೆಯುವುದಿಲ್ಲ. ಸಮುದ್ರದಲ್ಲಿರುವ 3% ಉಪ್ಪಿನಿಂದಲೇ ನೀರು ಶುದ್ಧವಾಗಿ ಉಳಿಯುತ್ತದೆ. ಅದೇ ರೀತಿ ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ಈ ಲೋಕವನ್ನು ಬದಲಾಯಿಸಬೇಕು. ಈ ದುಷ್ಟ ಪೀಳಿಗೆಯಿಂದ ಪ್ರಭಾವಿತರಾಗುವ ಬದಲು ನಾವು ಶಿರಸ್ಸಾಗಿ ಅವರು ನಮ್ಮನ್ನು ಹಿಂಬಾಲಿಸುವಂತೆ ಮಾಡಬೇಕಲ್ಲವೇ? ನಾವು ದೇವರ ವಾಕ್ಯಕ್ಕೆ ವಿಧೇಯರಾದರೆ, ನಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವರು. ನಾವು ಲೋಕವನ್ನು ಅನುಸರಿಸಿದರೆ ನಾವು ಶಿರಸ್ಸಲ್ಲ, ಅಧೀನವಾಗುತ್ತೇವೆ. ದೇವರು ನಮ್ಮನ್ನು ಅಧೀನ ಮಾಡದೆ ಶಿರಸ್ಸನ್ನಾಗಿ ಮಾಡುವುದಾಗಿ ಹೇಳಿರುವುದರಿಂದ ಲೋಕವು ನಮ್ಮನ್ನು ಹಿಂಬಾಲಿಸುವಂತೆ ಮುನ್ನಡೆಸಬೇಕಲ್ಲವೇ? ಖಂಡಿತವಾಗಿಯೂ ಹಾಗೆ ಆಗುವುದೆಂದು ನಂಬೋಣ. ತಂದೆ ಮತ್ತು ತಾಯಿಯ ಚಿತ್ತದ ಪ್ರಕಾರ ನಮ್ಮ ಒಳ್ಳೆಯ ಮಾತು ಮತ್ತು ಒಳ್ಳೆ ಕ್ರಿಯೆಗಳಿಂದ ಲೋಕವನ್ನು ಬದಲಾಯಿಸೋಣ. ನಾವು ಮತ್ತಾಯನು ಅಧ್ಯಾಯ 5:13 ನೋಡೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ಲೋಕವು ದುಷ್ಟವಾಗಿದ್ದರೂ ನಾವು ಎಂದಿಗೂ ಲೋಕದ ಹರಿವನ್ನು ಹಿಂಬಾಲಿಸುತ್ತಾ ಅಧೀನವಾಗಬಾರದು. ಕೆಲಸದ ಸ್ಥಳ, ಸಮಾಜ, ನೆರೆಹೊರೆ, ಸೈನ್ಯ ಅಥವಾ ಶಾಲೆಯಲ್ಲಾಗಲಿ ನಾವು ಎಲ್ಲೇ ಇದ್ದರೂ ಯಾವಾಗಲೂ ಶಿರಸ್ಸಾಗಿರಬೇಕು. ಮತ್ತು ಅವರ ತಪ್ಪು ಆಲೋಚನೆ ಮತ್ತು ನಡತೆಗಳಿಂದ ಜನರನ್ನು ದೂರ ಮಾಡಿ ಸರಿದಾರಿಗೆ ನಡೆಸಬೇಕು.
ನಾವು ಹೀಗೆ ಮಾಡಿದಾಗ ಅವರನ್ನು ಸರಿ ದಾರಿಗೆ ನಡೆಸುವುದಲ್ಲದೆ ಲೋಕವನ್ನು ರಕ್ಷಿಸುವ ಸ್ಥಾನದಲ್ಲಿಯೂ ಇರುತ್ತೇವೆ. 세상을 구제할 수 있는 이와 같은 위치에 또 설 수가 있으리라고 믿습니다. ಈ ಕಾರಣದಿಂದಲೇ ದುಷ್ಟ ಮತ್ತು ವ್ಯಭಿಚಾರಿ ಲೋಕವನ್ನು ಎಲ್ಲರೂ ಹಿಂಬಾಲಿಸುವುದರಿಂದ ದೇವರು ನಮಗೆ ಲೋಕದ ಮಾರ್ಗವನ್ನು ನಾವು ಅನುಸರಿಸಬಾರದು ಎಂದು ಹೇಳುತ್ತಾರೆ. 시온의 모든 자녀들은 이 세상 사람들이 행한다고 해서 ನೀವು ಲೋಕವನ್ನು ಅನುಸರಿಸಿದರೆ ನೀವು ಅಧೀನವಾಗುತ್ತೀರಿ. ಬದಲಾಗಿ ಅವರನ್ನು ನೀತಿಯ ಮಾರ್ಗಕ್ಕೆ ನಡೆಸಬಲ್ಲ ಶಿರಸ್ಸಾಗಬೇಕೆಂದು ದೇವರು ನಮಗೆ ಹೇಳಿದ್ದಾರೆ. 이렇게 말씀을 주셨기 때문에 ರೋಮಾಪುರದವರಿಗೆ ಅಧ್ಯಾಯ 12 ನೋಡೋಣ. ವಚನ 1. 함께 보시겠습니다. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವ ಯಾವ ಯಜ್ಞವಾಗಿ ಸಜೀವಯಜ್ಞವಾಗಿ ಅರ್ಪಿಸಿರಿ. 그렇다면 거룩한 ನಾವು ಮೀಸಲು ಮತ್ತು ಮೆಚ್ಚಿಕೆಯಾದ ಯಜ್ಞವಾಗಬೇಕಾದರೆ ನಾವು ಹೇಗೆ ಜೀವಿಸಬೇಕು? 생애를 또 살아야 되겠습니까? ನಾವು ಪರಿಶುದ್ಧ ಜೀವನವನ್ನು ನಡೆಸಬೇಕಲ್ಲವೇ? 예. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವ ಬೇರೆ ಉದ್ದೇಶದಿಂದಲ್ಲ, 거룩한 ಆದರೆ ಸಜೀವಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ದೇವರು ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿ ಎಂದು ಹೇಳಿದ್ದಾರೆ. ನಾವು ಯಾವಾಗಲೂ ಅನುಸರಿಸಲು ಬದ್ಧರಾಗಿರುವುದು ದೇವರಾಗಿದ್ದಾರೆ. ನಾವು ದೇವರ ಚಿತ್ತವನ್ನು ಅನುಸರಿಸಲು ಬದ್ಧರಾಗಿದ್ದೇವೆ. ಯಜ್ಞದ ಕುರಿಯಾದಾತನು ಎಲ್ಲಿಗೆ ಹೋದರೂ ಹಿಂಬಾಲಿಸುವುದು ಸರಿ, ಆದರೆ ಸತ್ಯವೇದವು ಲೋಕವನ್ನು ಅನುಸರಿಸುವುದನ್ನು ನಿಷೇಧಿಸುತ್ತದೆ. ಶಿರಸ್ಸಾದ ನಾವು ಅಧೀನರಾಗಿ ಲೋಕವನ್ನು ಅನುಸರಿಸಬೇಕೇ? ವಚನ 2 ಮತ್ತೊಮ್ಮೆ ನೋಡೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರ ಚಿತ್ತ ಯಾವುದು, ಅಂದರೆ ಯಾವುದು ಉತ್ತಮ, ಮೆಚ್ಚಿಕೆಯಾದದ್ದು ಮತ್ತು ಪರಿಪೂರ್ಣವಾದದ್ದೋ ಅದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಲು ಸತ್ಯವೇದವು ಹೇಳುತ್ತದೆ. ಸತ್ಯವೇದದಲ್ಲಿ ಇಂತಹ ಅನೇಕ ಅಮೂಲ್ಯ ಬೋಧನೆಗಳಿವೆ, ಆದರೆ ಸತ್ಯವೇದವು ಒಳ್ಳೆಯ ವಾಕ್ಯಗಳಿರುವ ಪುಸ್ತಕವಾದ್ದರಿಂದ ಅದರಲ್ಲಿ ಇಂತಹ ಬೋಧನೆಗಳಿರಬೇಕು ಎಂದು ಸುಮ್ಮನೆ ಯೋಚಿಸಬೇಡಿ. ದೇವರ ಈ ಒಳ್ಳೆಯ ಬೋಧನೆಗಳು ದೇವರ ಆಜ್ಞೆಗಳಾಗಿವೆ. ನಾವು ಅವುಗಳನ್ನು ಹಗುರವಾಗಿ ಪರಿಗಣಿಸಬಾರದು. 1 ತಿಮೋಥೆಯನಿಗೆ ಅಧ್ಯಾಯ 6 ವಚನ 18 ನೋಡೋಣ. ಅವರು ಒಳ್ಳೆಯದನ್ನು ಮಾಡುವವರು. ದೇವರು ನಮಗೆ ಒಳ್ಳೆಯದನ್ನು ಮಾಡಲು ಆಜ್ಞಾಪಿಸಿದ್ದಾರೆ. ಲೋಕದ ಜನರು ದುಷ್ಟರಾಗಿದ್ದರೂ ಅವರ ದುಷ್ಕೃತ್ಯಗಳನ್ನು ನಾವು ಸಾಮಾನ್ಯವೆಂದು ಪರಿಗಣಿಸಬಾರದು. ಸೊದೋಮ್ ಮತ್ತು ಗೊಮೋರದಲ್ಲಿ ವಾಸಿಸುತ್ತಿದ್ದ ಲೋಟನು ಅವರ ದುಷ್ಕೃತ್ಯಗಳನ್ನು ಪ್ರತಿದಿನ ನೋಡಿದನು. ಅವನ ಆತ್ಮವು ಪ್ರತಿದಿನವೂ ನೊಂದಿತು. ನೀತಿವಂತನ ಆತ್ಮವು ಪ್ರತಿದಿನವೂ ಕರಕರೆಗೊಂಡಿತು ಎಂದು ಸತ್ಯವೇದವು ಹೇಳುತ್ತದೆ. ಈ ಕೆಟ್ಟ ಸಂತತಿಯಲ್ಲಿ ಜೀವಿಸುತ್ತಿರುವ ನಾವು ಸಹ ನೀತಿವಂತನ ಆತ್ಮವು ಕರಕರೆಗೊಂಡಿತು ಎಂಬ ಅದೇ ಸಾಕ್ಷಿಯನ್ನು ಪಡೆಯಬೇಕು. ಅದಕ್ಕಾಗಿ ಜನರನ್ನು ನೀತಿಯುಳ್ಳ ಮಾರ್ಗಕ್ಕೆ ಮುನ್ನಡೆಸುವಲ್ಲಿ ನಾವು ಮುಂದಾಳಾಗಿರಬೇಕಲ್ಲವೇ? 1 ತಿಮೋಥೆಯನಿಗೆ ಅಧ್ಯಾಯ 6 ವಚನ 18ರಲ್ಲಿ ದೇವರು ಹೀಗೆಂದು ಹೇಳಿದರು. ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಒಳ್ಳೆಯದನ್ನು ಮಾಡಿ ಅದನ್ನು ಹಂಚಿಕೊಳ್ಳುವವರಿಗೆ ದೇವರು ಭವಿಷ್ಯದಲ್ಲಿ ಪ್ರತಿಫಲ ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ನಾವು ಈ ಕಾರ್ಯಗಳನ್ನು ಭೂಮಿಯ ಮೇಲೆ ಮಾಡುತ್ತಿದ್ದರೂ ದೇವರು ನಮಗೆ ಪ್ರತಿಫಲ ನೀಡುವುದನ್ನು ಮರೆಯುವುದಿಲ್ಲ. ಭವಿಷ್ಯದಲ್ಲಿ ನಮ್ಮ ಸತ್ಕಾರ್ಯಗಳು ಉತ್ತಮ ಅಡಿಪಾಯವಾಗಿ ಅದರ ಮೂಲಕ ನಾವು ನಿತ್ಯ ಜೀವವನ್ನು ಕೊಯ್ಯುತ್ತೇವೆ. ಸತ್ಯವೇದದಲ್ಲಿ ಇಂತಹ ಅನೇಕ ಬೋಧನೆಗಳಿವೆ. ಹಾಗಾಗಿ ಕೆಲವರು ಸತ್ಯವೇದದ ಮಾತುಗಳನ್ನು ಕೇವಲ ನೈತಿಕ ಬೋಧನೆಗಳೆಂದು ಪರಿಗಣಿಸಬಹುದು. ಆದರೆ ಈ ಮಾತುಗಳನ್ನು ಕೊಟ್ಟವರು ದೇವರೆಂದು ನಾವು ನಂಬಿ ಲೋಕವು ಅದನ್ನು ಅನುಸರಿಸುವಂತೆ ಮುನ್ನಡೆಸಬೇಕು. ಪವಿತ್ರಾತ್ಮನಿಂದ ಪ್ರೇರಿತರಾದ ಪ್ರವಾದಿಗಳಿಂದ ದಾಖಲಿಸಲ್ಪಟ್ಟ ಸತ್ಯವೇದವು ದೇವರ ಚಿತ್ತವನ್ನು ಒಳಗೊಂಡಿದೆ. ನಾವು ಸತ್ಯವೇದದ ವಾಕ್ಯವನ್ನು ದೇವರ ಚಿತ್ತವೆಂದು ಸ್ವೀಕರಿಸಬೇಕು. ಹಾಗಾಗಿ ನಮ್ಮಲ್ಲಿ ಯಾರೊಬ್ಬರೂ ಪರಲೋಕರಾಜ್ಯವನ್ನು ಕಳೆದುಕೊಳ್ಳುವುದಿಲ್ಲ.
ರೋಮಾಪುರದವರಿಗೆ ಅಧ್ಯಾಯ 13 ವಚನ 8 ನೋಡೋಣ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ವ್ರಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಏನು ಮಾಡಿದ್ದಾನೆ? ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಪ್ರೀತಿ ಇಲ್ಲದಿದ್ದಾಗ ಅಪರಾಧ ಸಂಭವಿಸುತ್ತದೆ. ಪ್ರೀತಿ ಇಲ್ಲದಿದ್ದಾಗ ಕೊಲೆ ಸಂಭವಿಸುತ್ತದೆ. ಪ್ರೀತಿ ಇಲ್ಲದ ಕಾರಣ ಪ್ರತಿದಿನ ದುಷ್ಕೃತ್ಯಗಳು ನಡೆಯುತ್ತವೆ. ಈ ವಿಷಯಗಳನ್ನು ಸುದ್ದಿಯಲ್ಲಿ ನೋಡಿದಾಗಲೆಲ್ಲ ನಾವು ಈ ಸಂತತಿಯ ನಡವಳಿಕೆಯನ್ನು ಎಂದಿಗೂ ಅನುಸರಿಸಬಾರದು ಎಂದು ಯೋಚಿಸುವಂತೆ ಮಾಡುತ್ತದೆ. ನಮ್ಮ ಯುವಕರಾಗಲಿ, ಹಿರಿಯರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ನಾವು ಇಹಲೋಕದ ನಡವಳಿಕೆಯನ್ನು ಕಲಿಯಬಾರದು. ಮಕ್ಕಳು ಸಹ ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. ಇಂದು ಇದು ದೇವರ ಚಿತ್ತವೆಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಮತ್ತೊಮ್ಮೆ ರೋಮಾಪುರದವರಿಗೆ ಪತ್ರವನ್ನು ನೋಡೋಣ. ರೋಮಾಪುರದವರಿಗೆ ಅಧ್ಯಾಯ 13 ವಚನ 8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ವ್ರಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೆಡನ್ನೂ ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಏನು ಧರ್ಮ ಪ್ರಮಾಣವು ನೆರವೇರುತ್ತದೆ. ಅವು ಹಳೆ ಒಡಂಬಡಿಕೆಯಾಗಿರಲಿ ಅಥವಾ ಹೊಸ ಒಡಂಬಡಿಕೆಯಾಗಿರಲಿ, ಸತ್ಯವೇದದ ಎಲ್ಲಾ ದಾಖಲೆಗಳಲ್ಲಿ ದೇವರ ಪವಿತ್ರ ಮತ್ತು ಮಹಾನ್ ಪ್ರೀತಿಯು ಅದರಲ್ಲಿ ಅಡಕವಾಗಿದೆ. ವಚನ 11. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ದುಷ್ಟಕ್ರಿಯೆಗಳು, ತಪ್ಪುಗಳು, ಅನುಗ್ರಹವಿಲ್ಲದ ಮಾತುಗಳು ಇವೆಲ್ಲವೂ ಮಾತುಗಳಿಂದಲೇ ಹುಟ್ಟುತ್ತವೆ. ಮೊದಲು ನಮ್ಮ ಮಾತುಗಳನ್ನು ಅನುಗ್ರಹಭರಿತವಾಗಿ ಸರಿಪಡಿಸಿಕೊಳ್ಳೋಣ. ಕೆಟ್ಟ ಮಾತುಗಳ ಬದಲು ಒಳ್ಳೆಯ, ಮೃದು, ಸೌಮ್ಯ ಮತ್ತು ಸಕಾರಾತ್ಮಕ ಮಾತುಗಳನ್ನಾಡೋಣ. ನಾವೆಲ್ಲರೂ ದೇವರ ಬೋಧನೆಯನ್ನು ಹಿಂಬಾಲಿಸುತ್ತಾ ಅನುಗ್ರಹಭರಿತ ಮಾತುಗಳನ್ನಾಡೋಣ. ಒಳ್ಳೆಯ ಮಾತುಗಳಿರುವಲ್ಲಿ ಒಳ್ಳೆ ಕ್ರಿಯೆಗಳು ಹುಟ್ಟುತ್ತವೆ ಮತ್ತು ಒಳ್ಳೆ ಕ್ರಿಯೆಗಳಿರುವಲ್ಲಿ ಉತ್ತಮ ಗುಣಸ್ವಭಾವವು ಬೆಳೆಯುತ್ತದೆ. ಸಕಾರಾತ್ಮಕ ಮಾತುಗಳಿಗಿಂತ ನಕಾರಾತ್ಮಕ ಮಾತುಗಳೇ ಹೆಚ್ಚಾಗಿರುವ ಇಹಲೋಕದ ಮಾರ್ಗವನ್ನು ನಾವು ಕಲಿಯಬಾರದು. ಬದಲಾಗಿ ನಾವು ಶಿರಸ್ಸಾಗಿ ಲೋಕಕ್ಕೆ ಚೀಯೋನಿನ ಸಂಸ್ಕೃತಿಯನ್ನು ಕಲಿಸೋಣ. ಆಗ ಲೋಕವು ನಮ್ಮನ್ನು ಹಿಂಬಾಲಿಸುವುದು. ವಚನ 12 ನೋಡೋಣ. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕತನಗಳಲ್ಲಿಯಾಗಲಿ, ಕಾಮವಿಲಾಸ, ನಿರ್ಲಜ್ಜಾ ಕೃತ್ಯಗಳಲ್ಲಿಯಾಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿಯಾಗಲಿ ಕಾಲಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇಂದು ರೋಮಾಪುರದವರಿಗೆ ಅಧ್ಯಾಯ 13 ಮೂಲಕ ದೇವರ ಪವಿತ್ರ ಚಿತ್ತವನ್ನು ನಾವು ಕಲಿಯಬಹುದು. ಚೀಯೋನಿನ ಸದಸ್ಯರಾದ ನಾವು ಬೋಧನೆ ಮತ್ತು ಬೋಧನಾಭ್ಯಾಸದಲ್ಲಿ ನಿಪುಣರಾಗಿದ್ದೇವೆ. ಆದರೂ ನಮ್ಮ ಗುಣಲಕ್ಷಣವು ದೇವರಿಗೆ ಮೆಚ್ಚಿಕೆಯಾಗದಿದ್ದರೆ ನಾವು ದೇವರ ಮಕ್ಕಳಾಗಲು ಅನರ್ಹರಾಗುತ್ತೇವೆ. ನಾವು ಕೃಪೆಯುಳ್ಳ, ಸಕಾರಾತ್ಮಕ ಮತ್ತು ಯೋಗ್ಯ ಮಾತುಗಳನ್ನಾಡುವುದನ್ನು ರೂಢಿಸಿಕೊಂಡಾಗ ನೀತಿಯುಳ್ಳ ಕ್ರಿಯೆಗಳನ್ನು ಮಾಡಲು ಶಕ್ತರಾಗುತ್ತೇವೆ. ನಾವು ನೀತಿವಂತ ಮತ್ತು ಒಳ್ಳೆಯ ಗುಣಲಕ್ಷಣವನ್ನು ಬೆಳೆಸಿಕೊಳ್ಳುತ್ತೇವೆ. ಇದು ಉತ್ತಮ ಗುಣಲಕ್ಷಣವನ್ನು ರೂಪಿಸುವ ಪ್ರಕ್ರಿಯೆಯಾಗಿದೆ. ನಾವು ಒಳ್ಳೆಯ ಮತ್ತು ಸಕಾರಾತ್ಮಕ ಮಾತುಗಳನ್ನಾಡೋಣ. ಆಗ ನಮ್ಮ ಕ್ರಿಯೆಗಳು ಅನುಗ್ರಹಭರಿತ ಮತ್ತು ನೀತಿಯುತವಾಗಿರುತ್ತವೆ.
ಮತ್ತು ನಮ್ಮ ಕ್ರಿಯೆಗಳು ಉತ್ತಮವಾದಾಗ ನಮ್ಮ ಗುಣಲಕ್ಷಣವು ಅನುಗ್ರಹಭರಿತವಾಗಿರುತ್ತದೆ. 성을 지닐 수밖에 없다라고 하니까 오늘 여러분 ಇಂದು ನಾವು ಇನ್ನು ಮುಂದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಸತ್ಯವೇದದ ಮೂಲಕ ದೇವರ ಬೋಧನೆಗಳನ್ನು ಅನುಸರಿಸಬೇಕು. ನಾವು ಈ ಲೋಕಕ್ಕೆ ಏನೂ ಮಾಡಬೇಕು. 어떻게 돼야 됩니까? ನಾವು ಈ ಲೋಕವನ್ನು ಮುನ್ನಡೆಸಬೇಕು. 왜냐하면 ದೇವರು ನಮ್ಮನ್ನು ಅಧೀನರಾಗಿಸದೆ ಶಿರಸ್ಸನ್ನಾಗಿ ಮಾಡುವರು. 하지는 않겠다고 하셨으니까. ಈ ಲೋಕದ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುವ ಬದಲು, 배우려고 하기보다는 ಲೋಕವೇ ನನ್ನನ್ನು ಹಿಂಬಾಲಿಸು 하고 ಎನ್ನುತ್ತಾ ನಾವು ಮುನ್ನಡೆಸೋಣ. 2000 ವರ್ಷಗಳ ಹಿಂದೆ ಯೇಸು ಭೂಮಿಗೆ ಬಂದಾಗ ಅವರು ಅನೇಕ ಸತ್ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಸುವಾರ್ತೆ ಸೇವೆಯನ್ನು ಪೂರೈಸಿದರು. 사도행전 10장의 말씀을 함께 보도록 하겠습니다. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 10 ವಚನ 36 ನೋಡೋಣ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿತ ವಾಕ್ಯವು ನಿಮಗೆ ತಿಳಿದಿರುವುದು. 그 세례 ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. 너희도 알거니와 ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. 기름부터 타셨으며 ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ 하고요. ಯೇಸು ಹೋದಲ್ಲೆಲ್ಲ ಒಳ್ಳೆಯದನ್ನು ಮಾಡಿದರೆಂದು ಸತ್ಯವೇದ ಹೇಳುತ್ತದೆ. 하고 있습니다. ಯೇಸು ಅನೇಕ ಉಪಕಾರಗಳನ್ನು ಮಾಡುತ್ತಾ ಪರಲೋಕ ರಾಜ್ಯದ ಕುರಿತು ಬೋಧಿಸಿದರು. 그래서 하나님 나라의 ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೆತಾನನಿಂದ 행하시고 ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. 고치셨으니 이는 하나님이 함께 하셨음이라 하고 했습니다. ನಾವು 7 ಶತಕೋಟಿ ಜನರಿಗೆ ಬೋಧಿಸುತ್ತಿರುವಾಗ 모든 일에도 ಒಳ್ಳೆಯ ಮಾತುಗಳು, ಒಳ್ಳೆ ಕ್ರಿಯೆಗಳು ಮತ್ತು ಒಳ್ಳೆಯ ಸ್ವಭಾವದಿಂದ ನಾವು ಅದನ್ನು ಮಾಡಬೇಕು. 겸비되지 않는 가운데 ಇವು ನಮ್ಮಲ್ಲಿಲ್ಲದಿದ್ದರೆ ನಮ್ಮ ಮಾತುಗಳು ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಿದ ಬೀಜವಾಗುವುದಿಲ್ಲ. 씨앗이 될 수가 없을 것입니다. ನಮ್ಮ ಮಾತುಗಳು ಮುಳ್ಳುಗಳಂತಿದ್ದು ಹೃದಯವು ಕಲ್ಲು ನೆಲವಾಗಿದ್ದರೆ 또 마음밭도 그렇게 ರತ್ನದಂತಹ ಜೀವದ ಸತ್ಯವೆಂಬ ಬೀಜವನ್ನು ಎಷ್ಟೇ ಬಿತ್ತಿದರೂ ನಾವು ಒಳ್ಳೆಯ ಫಲವನ್ನು ಪಡೆಯಲಾರೆವು. 씨앗을 아무리 뿌려본들 그것이 과연 결실까지 할 수 있겠느냐는 것입니다. 혹백 ನಾವು 150 ಇಲ್ಲವೇ 30ರಷ್ಟು ಫಲ ಪಡೆಯಬಹುದೇ? 열매를 거둘 수가 있겠습니까? ಈ ಕಾರಣದಿಂದಲೇ ಯೇಸು ಸುವಾರ್ತೆ ಬೋಧಿಸುವಾಗ ಒಳ್ಳೆಯ ಮತ್ತು ನೀತಿಯುಳ್ಳ ಕಾರ್ಯಗಳನ್ನು ಮಾಡುತ್ತಾ ಪರಲೋಕ ರಾಜ್ಯದ ಕುರಿತು ಘೋಷಿಸಿದರು. 내용을 통해서 하나님 나라의 일을 말씀하셨습니다. ಯೇಸು ಪಾಪ ಮತ್ತು ಮರಣದ ಸರಪಳಿಯಲ್ಲಿ ಸಿಕ್ಕಿ ಬಾಧೆಪಡುತ್ತಿದ್ದ 하시면서 ಬಡವರಿಗೆ ಮತ್ತು ದುರ್ಬಲರಿಗೆ ತಮ್ಮ ವಿಧಿ ನಿಯಮಗಳನ್ನು ಕಲಿಸಿ 참 억눌림 당하는 ಅವರನ್ನು ದೇವರ ಬಳಿಗೆ ಹಿಂದಿರುಗಿಸಿ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ನೀಡಿದರು. 그들을 전부 하나님 품으로 또 인도해서 천국의 소망을 심어주었던 ನಮ್ಮ ಸ್ವಭಾವ ಚೆನ್ನಾಗಿರಲಿ ಅಥವಾ ಇಲ್ಲದಿರಲಿ ನಾವು ಅಧಿಕವಾಗಿ ಬೋಧಿಸಿದರೆ ತೊಂದರೆಯಿಲ್ಲ ಎಂದು ಕೆಲವರು ಹೇಳುತ್ತಾರೆ. 악하더라도 ಸದಸ್ಯರೇ, 많이 하면 ಆ ಮನಸ್ಸಿನಿಂದ ಬೋಧಿಸಿದರೆ ಫಲ ಬಂದರೂ ಅದು ಬೇಗನೆ ಬಿದ್ದು ಹೋಗುತ್ತದೆ. 합니다. ನಾವು ದೇವರ ಮಾದರಿಯನ್ನು ಅನುಸರಿಸಿ ಎಲ್ಲವನ್ನೂ ಮಾಡಬೇಕು. ವಚನ 38 ಮತ್ತೊಮ್ಮೆ ನೋಡೋಣ. 나사렛 예수에게 성령과 ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. 한 일을 행하시고 ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೆತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. 그의 행하신 ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ತೂಗಹಾಕಿ ಕೊಂದರು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಸದಸ್ಯರೇ, ನಾವು ಸುವಾರ್ತೆ ಬೋಧಿಸುವಾಗ ಈ ಪರಿಸ್ಥಿತಿಯಲ್ಲಿ ತಂದೆ ಮತ್ತು ತಾಯಿ ಏನು ಮಾಡುತ್ತಿದ್ದರು ಎಂಬುದನ್ನು ಯೋಚಿಸಬೇಕು. ಪರಲೋಕದ ತಾಯಿ ಲೋಕದಾದ್ಯಂತ ಜನರನ್ನು ರಕ್ಷಿಸುತ್ತಿದ್ದಾರೆ. ಪ್ರತಿ ವರ್ಷ ಅನೇಕ ಆತ್ಮಗಳನ್ನು ಅಪ್ಪಿಕೊಂಡು ಅವರನ್ನು ಪರಿಗಣಿಸಿ ಎಲ್ಲ ಒಳ್ಳೆಯ ವಿಷಯವನ್ನು ನೀಡುತ್ತಾರೆ. ಒಳ್ಳೆ ಕ್ರಿಯೆಗಳು. ಮತ್ತಾಯನು ಅಧ್ಯಾಯ 5ರಲ್ಲಿ ಬರೆದಿರುವಂತೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಒಳ್ಳೆಯದನ್ನು ಮಾಡುವುದು ದೇವರ ಆಜ್ಞೆಯಾಗಿದೆ. ಸತ್ಯವೇದದ ಅನೇಕ ಒಳ್ಳೆಯ ಮಾತುಗಳಲ್ಲಿ ಇದೊಂದು ನೈತಿಕ ಬೋಧನೆ. ಸತ್ಯವೇದವು ಯಾವಾಗಲೂ ಅದನ್ನೇ ಹೇಳುತ್ತದೆ ಎಂದು ಯೋಚಿಸಬೇಡಿ. ಆದರೆ ಇದನ್ನು ನಾವು ಎಂದಿಗೂ ನಿರ್ಲಕ್ಷಿಸಬಾರದ ದೇವರ ಆಜ್ಞೆಯೆಂದು ಪರಿಗಣಿಸಿ
배우지 말고 ಚಿಯೋನಿನ ಮಕ್ಕಳಾದ ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಮ್ಮ ಒಳ್ಳೆ ಕ್ರಿಯೆಗಳಿಂದ 7 ಶತಕೋಟಿ ಜನರನ್ನು ರಕ್ಷಿಸುವ ಉತ್ತಮ ಮಾದರಿ ತೋರಿಸೋಣ. 다 돼주시기를 부탁드리겠습니다. 1 ತಿಮೊಥೆಯನಿಗೆ ಅಧ್ಯಾಯ 6 ವಚನ 3 ನೋಡೋಣ. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ್ಯನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ. 창념치 아니하면 했습니다. ಭಕ್ತ್ಯನುಸಾರವಾದ ಉಪದೇಶ ಎಂದರೆ ಪವಿತ್ರ ಜೀವನ ಮತ್ತು ಪವಿತ್ರ ಜೀವನ ಶೈಲಿಯ ಕುರಿತ ಬೋಧನೆಯಾಗಿದೆ. 삶에 대한 것을 우리가 또 뭉뚱그렸을 때 경건이라는 한 단어 속에 다 넣을 수가 있습니다. ಒಳ್ಳೆಯ ಮಾತುಗಳು, ಒಳ್ಳೆ ಕ್ರಿಯೆಗಳು ಮತ್ತು ಒಳ್ಳೆಯ ಸ್ವಭಾವ 또 선한 품성 이 모든 ಇವೆಲ್ಲವನ್ನು ದೈವಿಕವೆಂದು ವರ್ಣಿಸಬಹುದು. 이 두 글자 속에 다 넣을 수 있는 내용이라고 볼 수 있겠습니다. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ್ಯನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭಸಾಧನವೆಂದೆನಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಏನೋ ಕಚ್ಚಾಟಗಳು ಉಂಟಾಗುತ್ತವೆ. 부패하여지고 ಒಬ್ಬ ವ್ಯಕ್ತಿ ಹೀಗಾದರೆ ಅವನಲ್ಲಿರುವ ದೇವರ ವಾಕ್ಯಕ್ಕೆ ಏನಾಗುತ್ತದೆ? 하나님의 말씀 진리는 어떻게 됩니까? ಅವನು ಸತ್ಯವಿಹೀನನಾಗುತ್ತಾನೆ. 하나님이 생명의 말씀을 ದೇವರು ಪ್ರಕಟಣೆ ಪುಸ್ತಕದಲ್ಲಿ ಜೀವದ ಸತ್ಯವನ್ನು ಹಿಡಿದುಕೊಳ್ಳಿರಿ, ಅದನ್ನು ಕಳೆದುಕೊಳ್ಳಬೇಡಿರಿ ಎಂದು ಹೇಳಿದ್ದಾರೆ. ಎಷ್ಟಾದರೂ ಅಂತಹ ವ್ಯಕ್ತಿಗಳು ಸತ್ಯವನ್ನು ಸುಲಭವಾಗಿ ಕಳೆದುಕೊಳ್ಳುತ್ತಾರೆ. ಯಾವನಾದರೂ ಭಕ್ತ್ಯನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭಸಾಧನವೆಂದೆನಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಸದಸ್ಯರೇ, ನಾವು ಹುಟ್ಟಿದಾಗ ಲೋಕದೊಳಗೆ ಏನನ್ನೂ ತರಲಿಲ್ಲ. ಅಲ್ಲದೆ ನಾವು ಈ ಲೋಕವನ್ನು ಬಿಡುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಕೇವಲ ದೇವರ ವಾಕ್ಯ ಸದಾಕಾಲ ಇರುತ್ತದೆ. ನಾವು ದೇವರ ಮಾತುಗಳನ್ನು ಅಭ್ಯಾಸಕ್ಕೆ ಹಾಕಿದರೆ ಪರಲೋಕಕ್ಕೆ ಹೋಗುವಾಗ ನಮ್ಮೊಂದಿಗೆ ಬಹಳ ವಿಷಯಗಳನ್ನು ತೆಗೆದುಕೊಂಡು ಹೋಗುತ್ತೇವೆ. ಇಂದು ನಾವು ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯನ್ನು ಎಂದಿಗೂ ಅನುಸರಿಸಬಾರದೆಂದು ಮತ್ತೊಮ್ಮೆ ನೆನಪಿಟ್ಟುಕೊಳ್ಳೋಣ. ದೇವರ ಬೋಧನೆಗಳನ್ನು ಅನುಸರಿಸುತ್ತಾ ಲೋಕವನ್ನು ಮುನ್ನಡೆಸಲು ಬದ್ಧರಾಗಿರುವ ಸ್ಥಾನದಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾರೆ. ದೇವರು, ನಾನು ನಿಮ್ಮನ್ನು ಎಂದಿಗೂ ಲೋಕಕ್ಕೆ ಅಧೀನರನ್ನಾಗಿ ಮಾಡದೆ ಶಿರಸ್ಸಾಗಿ ಮಾಡುವೆನು ಎಂದು ಹೇಳಿದರು. ಲೋಕವೆಲ್ಲ ಹೀಗೆ ಮಾಡುವುದರಿಂದ ನಾವು ಮಾಡಬಹುದು, ಈ ಲೋಕವು ಇಷ್ಟು ಕೆಟ್ಟದ್ದಾಗಿರುವುದರಿಂದ ಈ ವಿಷಯಗಳು ಮಾಡಬಹುದು ಎಂದು ನಾವು ಯೋಚಿಸಬಾರದು. ಬದಲಾಗಿ ನಮ್ಮ ದೇವರು ನಮಗೆ ಹೇಗೆ ಕಲಿಸುತ್ತಿದ್ದಾರೆ ಎಂದು ಚಿಂತಿಸಿ ದೇವರ ಬೋಧನೆಗಳ ಮೇಲೆ ಗಮನಹರಿಸಿ ಚಿಯೋನಿನ ಪ್ರಬುದ್ಧ ಸದಸ್ಯರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.